ಎಸ್, ಇನ್ನು ಮುಂದೆ ಧರ್ಮದ ಹೆಸರಿನಲ್ಲಿ, ಜಾತಿಯ ಹೆಸರಲ್ಲಿ, ಮತ್ತೊಂದರ ವಿಚಾರದಲ್ಲಿ ಯುವಕರನ್ನ ಒಕ್ಕಲೆಬ್ಬಿಸುವ ಅಥವಾ ಯುವಕರಿಗೆ ಪ್ರಚೋದನಾಕಾರಿ ಭಾಷಣ ಮಾಡಿದ್ರೆ ನಿಮ್ಮನ್ನ 3 ವರ್ಷ ಜೈಲಿಗೆ ಕಳಿಸ್ತಾರೆ. ಇನ್ನು ಮುಂದೆ ದ್ವೇಷ ಭಾಷಣ ಮಾಡುವಂತಿಲ್ಲ. ದ್ವೇಷ ಭಾಷಣದಿಂದ ಮತೀಯ ಸಂಘರ್ಷ ಮತ್ತು ಕಲಹಗಳು ಜಾಸ್ತಿ ಆಗ್ತಾ ಇದ್ದಾವೆ. ಕೋಮು ಗಲಭೆಗಳು ಜಾಸ್ತಿ ಆಗುತ್ತೆ. ಹೀಗಾಗಿ ಪ್ರಚೋದನಾಕಾರಿ ಭಾಷಣ ಮಾಡುವವರನ್ನ ಜೈಲಿಗೆ ಹಾಕುವಂತಹ ಗ್ಯಾರಂಟಿ ಅಲ್ಲ, ಆ ಥರದ ಕಾಯ್ದೆಯನ್ನ ತರೋದಕ್ಕೆ ಈಗ ಸರ್ಕಾರ ಮುಂದಾಗ್ತಾ ಇದೆ. ಯಾರಾದರೂ ದ್ವೇಷ ಭಾಷಣ ಮಾಡಿದ್ರೆ 3 ವರ್ಷ ಜೈಲಿಗೆ ಹೋಗಬೇಕಾಗುತ್ತೆ. ಅಂತಹ ಒಂದು ವಿಧೇಯಕವನ್ನ ಸರ್ಕಾರ ತರ್ತಾ ಇದೆ. ದ್ವೇಷ ಅಪರಾಧಗಳು ಮತ್ತು ದ್ವೇಷ ವಿಧೇಯಕ. ಈ ವಿಧೇಯಕಕ್ಕೆ ಸಂಪುಟ ಸಭೆಯಲ್ಲಿ ಅನುಮೋದನೆ ಸಿಗುವ ಸಾಧ್ಯತೆ ಇದೆ ಮತ್ತು ಬೆಳಗಾವಿಯಲ್ಲಿ ಇದನ್ನ ಮಂಡಿಸಲಾಗುತ್ತೆ ಅಧಿವೇಶನದಲ್ಲಿ. ಸೊ ಇದರಿಂದ ಬಹಳಷ್ಟು ಜನರಿಗೆ ಕೆಲಸ ಇಲ್ದಂಗಾಗುತ್ತೆ ಮತ್ತು ಇದು ಬಹಳಷ್ಟು ಸಂಘರ್ಷಕ್ಕೂ ಕಾರಣವಾಗುತ್ತೆ. ಈ ವಿಚಾರದಲ್ಲಿ ಪ್ರತಿಪಕ್ಷಗಳಂತೂ ಸರ್ಕಾರವನ್ನು ಇನ್ನಿಲ್ಲದಂತೆ ಕಾಡುತ್ತವೆ. ಇದು ದೊಡ್ಡ ಕಾಂಟ್ರವರ್ಸಿ ಆಗುವಂತ ಎಲ್ಲ ಲಕ್ಷಣ ಇದೆ. ಹಾಗಾದ್ರೆ ಏನಿದು ಕಾಯ್ದೆ, ಏನಿದು ದ್ವೇಷ ಭಾಷಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಮಾಡೋದಕ್ಕೆ ಹೊರಟಿರೋದು, ಇದರಿಂದ ಯಾರ್ಯಾರಿಗೆ ಏನೇನು ಪರಿಣಾಮ ಬೀರಬಹುದು,